ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಆತ ಏನಾದ್ರೂ 10 ಓವರ್ ಆಡಿದ್ರೆ ಸಾಕು ಭಾರತ ತಂಡಕ್ಕೆ 3ನೇ T20 ವಿಶ್ವಕಪ್ ಪಕ್ಕ. ಟೀಮ್ ಇಂಡಿಯಾದ ಮ್ಯಾಚ್ ವಿನ್ನರ್ ಇವರೇ ನೋಡಿ. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಈ ವಿಡಿಯೋದ ಮಾಹಿತಿ ಆದ್ರೆ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಭಾರತ ತಂಡ ನ್ಯೂಜಿಲೆಂಡ್ ವಿರುದ್ಧ ಫೈನಲ್ ಪಂದ್ಯದಲ್ಲಿ ಗೆಲ್ಲುತ್ತೆ ಅನ್ನೋದಾದ್ರೆ ಎಸ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಗುಂಪು ಹಂತದಲ್ಲಿ ಅಜೇಯರಾಗಿ ಉಳಿದಿದ್ದ ಟೀಮ್ ಇಂಡಿಯಾ ಸೂಪರ್ 8 ಆದ್ರೆ ತಲುಪಿತ್ತು. ಆದರೆ ಸೂಪರ್ 8ರ ಮೊದಲನೇ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಹೀನಾಯವಾಗಿ ಆದ್ರೆ ಸೋತಿತ್ತು. ಆದರೆ ಆ ನಂತರ ಚೇತರಿಸಿಕೊಂಡು ಸೆಮಿಫೈನಲ್ ತಲುಪಿತು. ಇನ್ನು ರೋಮಾಂಚಕ ಸೆಮಿಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ಅನ್ನು ಸೋಲಿಸಿ ಫೈನಲ್ ತಲುಪಿತು. ಇನ್ನು ನ್ಯೂಜಿಲೆಂಡ್ ತಂಡ ಕೂಡ ಗುಂಪು ಹಂತದಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಸೋಲು ಕಂಡಿತ್ತು. ನಂತರ ಸೂಪರ್ 8ರಲ್ಲಿ ಇಂಗ್ಲೆಂಡ್ ವಿರುದ್ಧವೂ ಸೋತಿತ್ತಾದರೂ ಉತ್ತಮ ರನ್ ರೇಟ್ ನೆರವಿನಿಂದ ಸೆಮಿಫೈನಲ್ ಪ್ರವೇಶಿಸಿ ಸೌತ್ ಆಫ್ರಿಕಾ ತಂಡವನ್ನು ಮಣಿಸಿ ಫೈನಲ್ಗಾದ್ರೆ ಸೇರಿಕೊಂಡಿದೆ. ಹೌದು ಸ್ನೇಹಿತರೆ, T20 ವಿಶ್ವಕಪ್ ನಲ್ಲಿ ಟೀಮ್ ಇಂಡಿಯಾ ಫೈನಲ್ ತಲುಪುತ್ತಿರುವುದು ಇದು 4ನೇ ಬಾರಿಗೆ. 2007, 2014 ಮತ್ತು 2024ರಲ್ಲಿ ಫೈನಲ್ ಆಡಿತ್ತು. ಇದರಲ್ಲಿ 2 ಬಾರಿ ಚಾಂಪಿಯನ್ ಕೂಡ ಆಗಿದೆ ಮತ್ತು 2014ರಲ್ಲಿ ಫೈನಲ್ ಪಂದ್ಯದಲ್ಲಿ ಶ್ರೀಲಂಕಾ ವಿರುದ್ಧ ಆದ್ರೆ ಸೋತಿತ್ತು. ಇನ್ನು ನ್ಯೂಜಿಲೆಂಡ್ ತಲುಪಿದ್ದು ಇದು 2ನೇ ಬಾರಿ. ಹೌದು ಸ್ನೇಹಿತರೆ, 2021ರಲ್ಲಿ ಫೈನಲ್ ತಲುಪಿತ್ತಾದರೂ ರನ್ನರ್ ಅಪ್ ಆಗಿಯೇ ಮುಂದುವರಿಯಿತು. ಇನ್ನೊಂದೆಡೆ ಫೈನಲ್ ಅಲ್ಲಿ ಟೀಮ್ ಇಂಡಿಯಾ ಗೆಲ್ಲಬೇಕಾದರೆ ಉತ್ತಮ ಫಾರ್ಮ್ ನಲ್ಲಿರುವ ಸಂಜು ಸ್ಯಾಮ್ಸನ್ ಅವರು ಮತ್ತೊಮ್ಮೆ ಮಿಂಚಬೇಕು ಮತ್ತು ಕಳೆದ 2 ಪಂದ್ಯಗಳಲ್ಲಿ ಅವರು ತುಂಬಾ ಚೆನ್ನಾಗಿ ಆದ್ರೆ ಆಡ್ತಾ ಇದ್ದಾರೆ. ವೆಸ್ಟ್ ಇಂಡೀಸ್ ವಿರುದ್ಧ ಏಕಾಂಗಿಯಾಗಿ ತಂಡವನ್ನು ಗೆಲುವಿನತ್ತ ಕೊಂಡೊಯ್ದರು. ಇನ್ನು ಇಂಗ್ಲೆಂಡ್ ವಿರುದ್ಧವೂ ಅವರು ಉತ್ತಮ ಪ್ರದರ್ಶನ ನೀಡಿದರು. ಪ್ರಸ್ತುತ ಅವರು ಟೀಮ್ ಇಂಡಿಯಾದ ಆಪತ್ ಬಾಂಧವ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಆ ರೇಂಜ್ ಗೆ ಬ್ಯಾಟಿಂಗ್ ಆದ್ರೆ ಆಡ್ತಾ ಇದ್ದಾರೆ ಸಂಜು ಸ್ಯಾಮ್ಸನ್. ಇನ್ನು ಫೈನಲ್ ಅಲ್ಲಿ 10 ಓವರ್ಗಳ ಕಾಲ ಕ್ರೀಸ್ ನಲ್ಲಿದ್ದರೆ ಸಾಕು ಟೀಮ್ ಇಂಡಿಯಾ ಕಳೆದ 2 ಪಂದ್ಯಗಳಂತೆ ದೊಡ್ಡ ಮೊತ್ತ ಕಲೆ ಹಾಕಲಿದೆ. ಸಂಜು ಸ್ಯಾಮ್ಸನ್ ವಿಂಡೀಸ್ ವಿರುದ್ಧ ಅಜೇಯ 97 ಮತ್ತು ಇಂಗ್ಲೆಂಡ್ ವಿರುದ್ಧ ಸೆಮಿಫೈನಲ್ ಪಂದ್ಯದಲ್ಲಿ 89 ರನ್ ಆದ್ರೆ ಹೊಡೆದಿದ್ದರು. ಇನ್ನು ಅಭಿಷೇಕ್ ಶರ್ಮಾ ಫೈನಲ್ ಗೆ ಆಡುವ 11ರ ಬಳಗದಲ್ಲಿ ಇರುತ್ತಾರೋ ಇಲ್ಲವೋ ಎಂಬ ಸ್ಪಷ್ಟನೂ ಕೂಡ ಆಗಿಲ್ಲ. ಇನ್ನು ಅಭಿಮಾನಿಗಳು ಮತ್ತು ಕ್ರಿಕೆಟ್ ವಿಶ್ಲೇಷಕರು ಮತ್ತು ಎಲ್ಲಾ ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ರಿಂಕು ಸಿಂಗ್ ಅವರನ್ನು ಅಂತಿಮ ತಂಡಕ್ಕೆ ಸೇರಿಸಬೇಕೆಂದು ಬಯಸುತ್ತಾ ಇದ್ದಾರೆ. ಇನ್ನು ಅಭಿಷೇಕ್ ಶರ್ಮಾ ಈ ಟೂರ್ನಿಯಲ್ಲಿ ಆಡಿರುವ 7 ಪಂದ್ಯಗಳಲ್ಲಿ ಕೇವಲ 89 ರನ್ ಮಾತ್ರ ಗಳಿಸಿದ್ದಾರೆ. ಅಲ್ಲದೆ ಒತ್ತಡದಲ್ಲಿ ಆಡುವ ಚಾಕಚಕ್ಯತೆ ಕೂಡ ಇಲ್ಲ. ಹಾಗಾಗಿ ಅವರನ್ನು ಬಿಟ್ಟು ಫೈನಲ್ ನಲ್ಲಿ ರಿಂಕು ಸಿಂಗ್ ಗೆ ಅವಕಾಶ ನೀಡುವುದು ಉತ್ತಮ ಎಂದು ಹಲವಾರು ಅಭಿಮಾನಿಗಳಾದ್ರೆ ಹೇಳ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಇನ್ನೊಂದೆಡೆ ಭಾರತದ ಬೌಲಿಂಗ್ ಕೂಡ ಸ್ವಲ್ಪ ಆಘಾತಕಾರಿಯಾಗಿದೆ ಅಂತಾನೆ ಹೇಳ್ಬಹುದು. ಬುಮ್ರಾ ಹೊರತುಪಡಿಸಿ ಉಳಿದ ಬೌಲರ್ಗಳು ಲಯ ತಪ್ಪಿದ್ದಾರೆ. ಹೆಚ್ಚಿನ ನಿರೀಕ್ಷೆ ಹೊಂದಿದ್ದಂತ ವರುಣ್ ಚಕ್ರವರ್ತಿನೂ ಕೂಡ ಈ ಬಾರಿಯ ವಿಶ್ವಕಪ್ ನಲ್ಲಿ ಅಂತ ಹೇಳಿಕೊಳ್ಳುವಂತ ಪ್ರದರ್ಶನ ಆದ್ರೆ ನೀಡ್ತಾ ಇಲ್ಲ. ಹೌದು ಸ್ನೇಹಿತರೆ, ನೀವೇ ನೋಡಿದ್ದಾರೆ ಇಂಗ್ಲೆಂಡ್ ವಿರುದ್ಧದ ಸೆಮಿಫೈನಲ್ ಪಂದ್ಯದಲ್ಲಿ ಎಷ್ಟು ರನ್ ಆದ್ರೆ ಬಿಟ್ಟು ಕೊಡ್ತಾರೆ. ಅವರ ಕೆರಿಯರ್ ಅಲ್ಲಿ ಅಷ್ಟು ಎಕಾನಮಿಯಲ್ಲಿ ಬೌಲಿಂಗ್ ಮಾಡಿಲ್ಲ ಅಂತಾನೆ ಹೇಳ್ಬಹುದು. ಆ ರೇಂಜ್ ಗೆ ಆದ್ರೆ ಹೊಡಿಸಿಕೊಳ್ಳುತ್ತಾರೆ ವರುಣ್ ಚಕ್ರವರ್ತಿ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ 4 ಓವರ್ ಬೌಲ್ ಮಾಡಿದಂತ ವರುಣ್ ಚಕ್ರವರ್ತಿ ಅವರು 64 ರನ್ ಆದ್ರೆ ಬಿಟ್ಟು ಕೊಡ್ತಾರೆ. ಆ ಕಾರಣದಿಂದಾಗಿ ವರುಣ್ ಚಕ್ರವರ್ತಿ ಅವರು ಫೈನಲ್ ಪಂದ್ಯಕ್ಕೆ ಆಡ್ಬೇಕಾ ಇಲ್ವಾ ಅನ್ನೋದು ಕೂಡ ಡೌಟ್ ಆಗಿದೆ. ಇನ್ನು ಹೆಚ್ಚಿನ ನಿರೀಕ್ಷೆ ಹೊಂದಿದ್ದಂತ ವರುಣ್ ಚಕ್ರವರ್ತಿ ಕಳೆದ 2 ಪಂದ್ಯಗಳಲ್ಲಿ ವಿಫಲ ಕೂಡ ಆಗ್ತಾ ಇದ್ದಾರೆ. ಹರ್ಷದೀಪ್ ಸಿಂಗ್ ಕೂಡ ಮಂಕ್ ಆಗಿದ್ದಾರೆ ಮತ್ತು ಹಾರ್ದಿಕ್ ಪಾಂಡ್ಯ ಕೂಡ ನಿರೀಕ್ಷಿತ ಪ್ರದರ್ಶನ ತೋರುತ್ತಿಲ್ಲ. ಫೈನಲ್ ಅಲ್ಲಿ ವರುಣ್ ಚಕ್ರವರ್ತಿ ಮತ್ತು ಹರ್ಷದೀಪ್ ಸಿಂಗ್ ಉತ್ತಮ ಪ್ರದರ್ಶನ ನೀಡಿದರೆ ಟೀಮ್ ಇಂಡಿಯಾ ಮತ್ತೊಮ್ಮೆ ಟ್ರೋಫಿ ಎತ್ತುವುದು ಪಕ್ಕ ಅಂತಾನೆ ಹೇಳ್ಬಹುದು. ಇನ್ನು ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.